ರೈತ ಮುಖಂಡರುಗಳ ಸಮ್ಮುಖದಲ್ಲಿ ರೈತರಿಂದಲೇ ವಿ ಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಣೆ. ವಿ ಸಾಗರ ಜಲಾಶಯಕ್ಕೆ ರೈತರಿಂದಲೇ ರೈತ ಮುಖಂಡರ ಸಮ್ಮುಖದಲ್ಲಿ ಬಾಗಿನ ಅರ್ಪಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ KT ತಿಪ್ಪೇಸ್ವಾಮಿರವರು ಹೇಳಿದರು. ವಾಣಿವಿಲಾಸಪುರದ ಶ್ರೀ ಕಣಿವೆ ಮಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೂ ಮಹಾರಾಣಿ ಕೆಂಪನಂಜಮಣಿ ಇವರು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ವ್ಯವಸಾಯ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಜಲಾಶಯವನ್ನು ನಿರ್ಮಿಸಿದ್ದು, ಜಲಾಶಯದ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ರೈತರು ಒಟ್ಟಿಗೆ ಸೇರಿ ಈ ದಿನ ಜಲಾಶಯಕ್ಕೆ ಬಾಗಿನ ಅರ್ಪಿಸುತ್ತಿದ್ದೇವೆ. ಈ ದಿನ ಸುದಿನವಾದ ದಿನವಾಗಿದೆ ಎಂದು ಅವರು ಸಂತಸವನ್ನು ವ್ಯಕ್ತಪಡಿಸಿದರು. ಈ ಒಂದು ಸಭೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಈಚಘಟ್ಟದ ಸಿದ್ದವೀರಪ್ಪ, ರಾಜ್ಯ ಉಪಾಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣ, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸವರೆಡ್ಡಿ, ಮೊಳಕಾಲ್ಮೂರು ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್, ಹಿರಿಯೂರು ತಾಲೂಕು ಅಧ್ಯಕ್ಷರಾದ ಹಾಲೂರು ಸಿದ್ದರಾಮಣ್ಣ, ಹೊಳಲ್ಕೆರೆ ತಾಲೂಕು ಅಧ್ಯಕ್ಷರಾದ ರಂಗಸ್ವಾಮಿ, ಹೊಸದುರ್ಗದ ತಾಲೂಕು ಅಧ್ಯಕ್ಷರಾದ ಚಿತ್ತಪ್ಪ, ಚಳ್ಳಕೆರೆ ತಾಲೂಕು ಅಧ್ಯಕ್ಷರಾದ ರಾಜಣ್ಣ, ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರಾದ ನಾಗರಾಜ್, ಜಿಲ್ಲಾ ಪದಾಧಿಕಾರಿಗಳಾದ ಗುಡ್ನಟ್ಟಿ ತಿಪ್ಪೇಸ್ವಾಮಿ, ಚನ್ನಕೇಶವಮೂರ್ತಿ, ವೀರಭದ್ರಪ್ಪ, ಜಯಣ್ಣ, ಬಸವರಾಜ್, ನಿರಂಜನಮೂರ್ತಿ, ಸಣ್ಣ ತಿಮ್ಮಣ್ಣ, ಜಯಣ್ಣ, ಶಿವಣ್ಣ, ರಂಗಸ್ವಾಮಿ, ಗೋವಿಂದರಾಜು, ನಾಗರಾಜ್, ನಟರಾಜ್, ಹನುಮಂತಪ್ಪ, ಚಿಕ್ಕಣ್ಣ ಸೇರಿದಂತೆ ಜಿಲ್ಲೆಯ ರೈತ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ರೈತ ಸಂಘಕ್ಕೆ ನೀರಾವರಿ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ರೈತ ಮಹಿಳೆಯರ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕು ನೀರಾವರಿ ಹೋರಾಟಕ್ಕೆ ಜಿಲ್ಲೆಯ ಸಮಗ್ರ ನೀರಾವರಿ ಹೋರಾಟಕ್ಕೆ ರೈತನಿಗೂ ತಾರತಮ್ಯವಿಲ್ಲದ ನೀರಾವರಿ ಹೋರಾಟಕ್ಕೆ ರೈತರ ನೀರಾವರಿ ಹೋರಾಟಕ್ಕೆ ಬೇಕು ಎಲ್ಲಿಯ ತನಕ ಹೋರಾಟ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ನೀರಾವರಿ ಚಳವಳಿಗೆ ಫೋನ್ ಹಾಕಿ ಬಸರ ಫೋನ್ ಬಿಜಿ ಐತೆ ಪ್ರಾಬ್ಲಮ್ ಮಾಡ್ಕೊಂಡು ನಮಸ್ತೆ ಎಲ್ಲಿದ್ರಿ ಬಸಣ್ಣರ ಕರ್ನಾಟಕ ರಾಜ್ಯ ಸಂಘಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಕೆಂಪನಂಜಮಣಿ ಅವರಿಗೆ ಮೈಸೂರು ಮಹಾರಾಜರದ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಬೇಕು ಹೋರಾಟಕ್ಕೆ ಜಿಲ್ಲೆಯ ಸಮಗ್ರ ನೀರಾವರಿ ಹೋರಾಟಕ್ಕೆ ಪ್ರತಿ ರೈತನಿಗೂ ತಾರತಮ್ಯವಿಲ್ಲದ ನೀರಾವರಿ ಹೋರಾಟಕ್ಕೆ ರೈತರ ನೀರಾವರಿ ಹೋರಾಟಕ್ಕೆ ಬೇಕು ಎಲ್ಲಿಯ ತನಕ ಹೋರಾಟ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ನೀರಾವರಿ ಚಳವಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನೀರಾವರಿ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ರೈತ ಮಹಿಳೆಯರ ಹೋರಾಟಕ್ಕೆ ನೀರಾವರಿ ಹೋರಾಟಕ್ಕೆ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮೈಸೂರು ಮಹಾರಾಜರದ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಬೇಕು ನೀರು ಬೇಕು ನೀರಾವರಿ ಹೋರಾಟಕ್ಕೆ ಜಿಲ್ಲೆಯ ಸಮಗ್ರ ನೀರಾವರಿ ಹೋರಾಟಕ್ಕೆ ಪ್ರತಿ ರೈತನಿಗೂ
ಎಂದಿಗೂ ತಾರತಮ್ಯವಿಲ್ಲದ ನೀರಾವರಿ ಹೋರಾಟಕ್ಕೆ, ರೈತರ ನೀರಾವರಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಹೋರಾಟಕ್ಕೆ, ನೀರಾವರಿ ಹೋರಾಟಕ್ಕೆ, ನೀರಾವರಿ ಚಳವಳಿಗೆ ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ 5,300 ಕೋಟಿ ಹಣವನ್ನು ಬಿಡುಗಡೆ ಮಾಡುತ್ತೆ. ಇವೆರಡೂ ಸೇರಿದ್ರೆ 10,300 ಕೋಟಿ ಹಣ ಆಗುತ್ತೆ. 10,300 ಕೋಟಿ ಹಣ ಬಂದಿದ್ದಾದರೆ ನಮ್ಮ ಕೆಲಸ, ನಮ್ಮ ಇಡೀ ಜಿಲ್ಲೆಯ 6 ತಾಲೂಕಲ್ಲಿ ಎಲ್ಲ ಕೆಲಸಗಳು ಮುಗಿತಾವೆ. ಯಾಕಂದರೆ ಈಗ ಕಡೂರು ಮತ್ತು ಅಜಂಪುರದವರು ಯಾವತ್ತೂ ಹೋರಾಟ ಮಾಡಲೇಬೇಕು ಅಂತೇಳಿ ಅದರಿಂದ ಕೆಲಸ ಮಾಡ್ಕೊಂಡು ಅಲ್ಲಿ ಬರೋದಿಲ್ಲ ಕೆಲವರು